ಎಲ್ಲರಿಗೂ ಶರಣಾರ್ಥಿಗಳು. ಶರಣಬಸವೇಶ್ವರರ 203ನೇ ವರ್ಷದ ಜಾತ್ರಾ ಮಹೋತ್ಸವನ ಅಂಗವಾಗಿ ನಿನ್ನೆ ರಥೋತ್ಸವ, ಮೊನ್ನೆ ಉಚಾಯಿ ಎಲ್ಲ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಿಂದ ಜರುಗಿದೆ. ಅದಕ್ಕೆ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪಾಜಿಯವರು ಮತ್ತು ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರು ಚಾಲನೆ ಕೊಟ್ಟು ಒಳ್ಳೆಯ ರೀತಿಯಿಂದ ಕಾರ್ಯವನ್ನು ಮಾಡಿದ್ದಾರೆ. ಇದಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಕಮಿಷನರ್, ಪೊಲೀಸ್ ಅಧಿಕಾರಿಗಳು ಎಲ್ಲ ಒಳ್ಳೆಯ ರೀತಿಯಿಂದ ಬಹಳ ಅಚ್ಚುಕಟ್ಟಾಗಿ ಸಹಕಾರವನ್ನು ನೀಡಿದ್ದಾರೆ. ಕಾರ್ಪೊರೇಷನ್ದವರು ನೀಡಿದ್ದಾರೆ. ಹೀಗಾಗಿ ಮತ್ತು ಪ್ರೆಸ್ ಮೀಡಿಯಾದವರು ಎಲ್ಲ ಇದು ಟೆಲಿಕಾಸ್ಟ್ ನಮ್ಮ ಕರ್ನಾಟಕ, ಯಾಕಂದರೆ ಇಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಎಲ್ಲದಿಂದ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ನನ್ನ ಈ ಭಾಗದ ಗುಲ್ಬರ್ಗದಲ್ಲಿ ನಮ್ಮದು ದಾಸೋಹ ಅಲ್ಲದೆ ಎಲ್ಲರೂ ಹೆಚ್ಚಾನ ಎಲ್ಲರೂ ದಾಸೋಹ ಮಾಡಿ ಬಂದಂಥ ಭಕ್ತರುಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವು ಕೂಡ ಮಾಡಿದ್ವಿ. ಒಳ್ಳೆಯ ಅವರಿಗೆ ಬಂದಂಥ ಭಕ್ತರಿಗೆ ಎಲ್ಲ ರೀತಿಯಿಂದ ಅವರಿಗೆ ಅನುಕೂಲ ಆಗುವ ರೀತಿಯಿಂದ ಎಲ್ಲ ನಾವು ಅವರಿಗೆ ಪ್ರಸಾದ ಮತ್ತು ದರ್ಶನ ಪಡೆಯುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಈ ಸಲ ಪ್ರತಿ ಸಲ ಹೆಚ್ಚಿನ ಜನಸಂಖ್ಯೆಯನ್ನು ಬರ್ತಾಯಿದ್ದಾರೆ. ಶರಣರಲ್ಲಿ ಇಟ್ಟಂಥ ನಮ್ಮ ದರ್ಶನ ಪಡೆದು ಅವರ ಜೀವನವನ್ನು ಪಾವನ ಮಾಡ್ಕೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಈ ಯಾತ್ರಾ ಮಹೋತ್ಸವವನ್ನು ಯುಗಾದಿವರೆಗೂ ನಡೆಯುತ್ತದೆ. ಯುಗಾದಿ ಮತ್ತು ಯುಗಾದಿ ನಾವು ಶರಣ ಬಸವೇಶ್ವರರ ಜೀವನ ಚರಿತ್ರೆಯನ್ನು ಈ ಸಲ ಹೋದ ಸಲ ನನಗೆ ಈ ಸಲನೂ ಕೂಡ 3 ದಿವಸ ನಾಟಕವನ್ನು ಇಲ್ಲೇ ನಮ್ಮ ಶಿವಾನುಭವ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದೆ. ಸಾಯಂಕಾಲ 7 ಗಂಟೆಗೆ ಇರುತ್ತೆ. ಅಂದರೆ ಯುಗಾದಿ ಹಿಂದಿನ ದಿವಸ, ಯುಗಾದಿ ದಿವಸ ಮತ್ತು ಯುಗಾದಿ ಮರುದಿವಸ, ಅಂದರೆ 29, 20, 30, 31 3 ದಿವಸ ಸತತವಾಗಿ ನಮ್ಮ ಶರಣಬಸವೇಶ್ವರ ಜೀವನ ಚರಿತ್ರದ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ.